Hello guys, my new vlog. Please to channel my Sakrapara. Sacrifice. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೇಳ್ರಿ ನೀವ್ ಹೇಳ್ರಿ ಈ ವ್ಲಾಗ್ ಅಲ್ಲಿ. ಅದೇನು 100ಕ್ಕೆ ಏರಲ್ಲ, 50ಕ್ಕೆ ಇಳಿಯಲ್ಲ. ಇಲ್ಲ 101 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಚಾಲ ಮಾಡೋರು ಅಂತ ಅದಕ್ಕೆ ಅಲ್ಲೇ ಕಾಪಿರೈಟ್ ಕೊಟ್ಟವ್ರೆ. ಹೌದಾ? ಸಾಂಗ್ ಹಾಕಿಲ್ಲ ಅಣ್ಣ, ಕಾಪಿರೈಟ್ ಪ್ಲಸ್ 1 ಕೊಟ್ಟವ್ರೆ. ಇದ್ರಲ್ಲಿ ಬಂದಿಲ್ವೇನಾ ಯಾವ್ದು? ಓಂ ಶಕ್ತಿ ಸಾಂಗು. ಓಂ ಶಕ್ತಿ ಸಾಂಗಿಗೆ ಇಲ್ವಾ ಅಲ್ಲಿ? ವೆಲ್ಕಮ್ ಬ್ಯಾಕ್. ಹೇಳ್ರಿ ನಿಮ್ದು ಹೇಳಿ ನೋಡಿ ಗೈಸ್, ಇಲ್ಲೊಬ್ರು ಬರ್ತಿದ್ದಾರೆ ಬೇಬಿ. ಬೇಬಿ ಬೇಬಿ ಬ್ಯಾಗ್ ಡಿಕ್ಕಿಲಿಡು ಬೇಬಿ. ಇವತ್ತಿಂದ ಸ್ಟಾರ್ಟ್ ನಮಗೆ. ಹೇಳಿ ಗಾಯ್ಸ್, ನೋಡಿ ಇವ್ರು ಹೇಳ್ತಿದ್ದಾರೆ. ನಿಮ್ದು ಅದೇನಾ? ಯಾವ ರೂಟಲ್ಲಿ ಹೋಗೋದಮ್ಮ? ಗೈಸ್ ಇವಾಗ ನಾವು ಹೊರಟಿದೀವಿ. ನಾವೇನ್ ಹೋಗ್ತೀವಿ ಅದೇ ರೂಟಲ್ಲಿ ಹೋಗೋಣ. ಧರ್ಮಸ್ಥಳ ಎನ್ಆರ್ಪುರ ರೂಟಲ್ಲಿ ಹೋಗೋಣ. ಧರ್ಮಸ್ಥಳ ಯಾಕೆ ಮಾಡಿಸ್ಬಾರ್ದಾ? ಮಾಡಿಸ್ದೆ. ಹೃದಯ ಯಾರು ಹಿಡಿತಾರ ಗಾಡಿ? ಡಿಎಲ್ ಇಲ್ದಾಗ್ಲೇನೆ ಸ್ಟೇಟ್ ಬಿಟ್ಟು ಸ್ಟೇಟಿಗೆ ಹೋಗಿ ಬಂದಿದೀವಿ. ಇವಾಗ ಡಿಎಲ್ ಆದ್ರೆ ತೊಗೊಂಡು ಪಕ್ಕಕ್ಕೆ ನಿಲ್ಸ್ತೀನಿ ಪೊಲೀಸ್ ಏನ ಅಂತ ಕೇಳ್ತೀನಿ ಇವಾಗ. ಡಿಎಲ್ ಇಲ್ದಾಗ್ಲಿಲ್ಲ, ಅದು ಅವ್ರು ಪಕ್ಕರ್ ಮಾಡಿರೋದ್ ನೋಡಿದ್ರೆ ತಲೆಗೆಟ್ಟೋಗ್ಬಿಡ್ತಾರೆ. ಶಿವಮೊಗ್ಗದಲ್ಲೇ ಒನ್ ಆಫ್ ದಿ ಫೇಮಸ್ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಅದು ಎದುರುಗಡೆನೆ ಇನ್ನೊಂದು ಶಿವಮೊಗ್ಗಕ್ಕೆ ಫೇಮಸ್ ಆಗಿರೋಂಥ ಒಂದು ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ. ಅದನ್ನು ನೋಡಿ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಈ ಕಡೆ ಇದೆಯಲ್ಲ, ನನ್ನ ರೈಟಿಗೆ ಕಾಣಿಸ್ತಾ ಇದೆ ನೋಡಿ, ಇದು ಸತ್ತಂಗಿರಿ ದೇವಸ್ಥಾನ ಅಂತ. ಕೈ ಮುಕ್ಕಳಿ ಎಲ್ಲ ಕೈ ಮುಕ್ಕಳಿ. ಇಲ್ಲಿ ನೋಡಿ ಈ ಕಡೆ ಶಿವಮೊಗ್ಗಕ್ಕೆ ಫೇಮಸ್ ಆಗಿರೋಂಥ ಪ್ಲೇಸು ಏರ್ಪೋರ್ಟ್. ಅಣ್ಣ, ನೀವು SLCಲಿ ಎಷ್ಟು ಪರ್ಸೆಂಟೇಜು? ನಾವೆಲ್ಲ SLCಗೆ ಹೋಗಿಲ್ಲ ಕಣಲ್ಲ. ಇಲ್ಲೊಬ್ಬ ಇದ್ದಾನೆ SLC 97 ಅಲ್ಲಿ ಇದಾವಣಲ್ಲಿ ರೈಟ್. ನಿನ್ನ ರೈಟ್ ಅಲ್ಲಿ ಇದಾವಣಲ್ಲಿ. ಸರ್ ನಿಮ್ಮ SLC ಎಷ್ಟು ಕೇಳೋದು? ಎಷ್ಟು ಸರ್ ಮಾರ್ಕ್ಸ್? 97. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸರಿ, ಒಂದ್ಸತಿ ನನ್ನ ಹತ್ರ ಕೆಲ್ಸಕ್ಕೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ, ಒಬ್ರು ಕ್ಲೈಂಟ್ ಇಂಗ್ಲಿಷ್ ಅಲ್ಲೇ ಮೆಸೇಜ್ ಮಾಡ್ತಿದ್ರು. ನನಗ್ ಬಂದ ರೀತಿಯಲ್ಲಿ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಇಂಗ್ಲಿಷ್ ಅಲ್ಲೇ ಮೆಸೇಜ್ ಮಾಡ್ತಿದ್ರು, ನಾನು ಇಂಗ್ಲಿಷ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಇವನಿಗೆ ಏನ್ ಮಾಡ್ದೆ, ಹೇಳಿದ್ ನೆನ್ಪಂತ ಭರತ ತಾಳಪ್ಪ ಅವ್ರು ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡ್ತಾರೆ. 97 ಫುಲ್ ಅಪ್ಡೇಟೆಡ್ ಸಕ್ಕದ ಮೆಸೇಜ್ ಮಾಡ್ತಾ ಅಂದ್ರೆ ಎಲ್ಲ ಬರತ್ ಅಂತ ಹೇಳಿ, ತಗೊಳ ಬರತ್ತ ಒಂಚೂರು ಮೆಸೇಜ್ ಮಾಡೋ ಅವ್ರಿಗೆ ಅಂತೇಳಿ ಫೋನ್ ಕೊಟ್ರೆ, ಮೇಲಿಂದ ಕೆಲವರಿಗೆ ನಾನೇ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಮಾಡಿದೀನಿ. ಒಟ್ಟಿಗೆ ಒಂದ್ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡಿದೀನಿ. ಇವನು ಬ್ರೋ ನಿಮ್ಗೆ ಏನಾರ ಕನ್ಫ್ಯೂಷನ್ ಇದ್ರೆ ಬ್ರೋ ನನಗೆ ಕಾಲ್ ಮಾಡಿ, ಈ ನಂಬರಿಗೆ ಕಾಲ್ ಮಾಡಿ ಅಂತೇಳಿ ಕನ್ನಡದಲ್ಲಿ ಟೈಪ್ ಮಾಡಿ. ಮಾಡಕ್ ನನಗೆ ಬರಲ್ವೇನೋ? ಇದಕ್ಕಿಂತ ಬೆಟರ್ ಆಗಿ ನಾನೇ ಇಂಗ್ಲಿಷ್ ಅಲ್ಲೇ ಮೆಸೇಜ್ ಮಾಡಿನಲ್ಲೋ, ಅಜ್ಜಿ ಮಾಡಿದ್ದಲ್ಲ ಅಂತಂದ್ರೆ, ಅಣ್ಣ ನೀವ್ ಮೆಸೇಜ್ ಮಾಡು ಅಂದ್ರೆ ನಾನ್ ಮಾಡ್ದೆ, ಮಾಡು ಅಂತ ಹೇಳ್ದ್ರ ಅಂತ ಅಂತಾನೆ. ಸರ್ ಏನು ಕ್ಲೈಂಟಿಂಗ್ ಮೆಸೇಜ್ ಮಾಡೋದು ಇಂಗ್ಲಿಷ್ ಅಲ್ಲಿ ಅಂದ್ರೆ ಒಂದ್ ಹುಡುಗಿ ಮೆಸೇಜ್ ಮಾಡ್ದಂಗ್ ಮಾಡ್ಬಿಟ್ಟಿದೀರಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆದ್ರೆ ಏನಾರ ಒಂದ್ ಇಂಗ್ಲಿಷ್ ಅಲ್ಲಿ ಮಾತಾಡೋ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದೇ ಇಲ್ಲ ಇಂಗ್ಲಿಷ್ ಅಲ್ಲಿ. ಆಮೇಲೆ ವಿಚಾರ ಗೊತ್ತಾಗಿದೆ ಏನ್ ಗೊತ್ತಾ, ಯಾವ ಸ್ಕೂಲ್ ಅಲ್ಲಪ್ಪ ನೀನ್ SLC ಎಕ್ಸಾಮ್ ಬರ್ದಿದ್ದು ಅಂದ್ರೆ, ಅಣ್ಣ ಅಸೋಡಿ ಫಾರಂ ಅಂತ ಅಲ್ಲೆಲ್ಲ ಯಾವೊಂದ್ ಬರ್ತಾನೆ, ಅಲ್ಲೆಲ್ಲ GC ಕ್ಯಾಮ್ರಾ ಬರ್ತಾನೆ, ಅದಕ್ಕೆ ಪಾಸ್ ಆಗಿಲ್ಲ ಮಗನ ಅಂತೇಳಿ ಸುಮ್ಮನೆ. ಕರೆಕ್ಟ್. ಅದನ್ನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?
ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲ. ಬರಮ್ಮ ಹೊಸೂರ ಅವತ್ತಿಂದ ಇವತ್ತುವರೆಗೂ ಯಾರು ಒಬ್ರು ಕ್ಲೈಂಟ್ ಮೆಸೇಜ್ ಮಾಡ್ರೆ ಅವ್ನಿಗೆ ಕೊಡಲ್ಲ. ನಾನೇ ಮಾಡ್ತೀನಿ. ಅಯ್ಯೋ ಸರ್ ನಿಮ್ದು ನಮ್ದು 70 ಅಂದ್ರೆ ಬರೀ ಇಂಗ್ಲಿಷ್ 70 ಇಂಗ್ಲಿಷ್ 70 70 ನಂದೆಷ್ಟು ಗೊತ್ತಾ ಗೈಸ್? ನಂದೆಷ್ಟು ಗೊತ್ತಾ? 55 55. ನನ್ನ ಮ್ಯಾಕ್ಸ್ ಎಷ್ಟು ಗೊತ್ತಾ? ಎತ್ತು 35 ನನ್ನ ಮ್ಯಾಕ್ಸು 35 ನಾ? ಅಲ್ಲ. ಇಲ್ಲ 45 ಅನ್ಸುತ್ತೆ. ಶರತ್ ಬ್ರೋದೆ ಅನ್ಸತ್ತೆ, ಬಳ್ಳಾರಿ ಅವರೇ ಅನ್ಸತ್ತೆ, ಶರತ್ ಅನ್ಸತ್ತೆ. ನಿಮ್ಮ ಅನಿಸಿಕೆ ಹೇಳಿ ಸರ್. ಗೈಸ್ ಇದು ಬಂದ್ಬಿಟ್ಟು ಊರು ಉಮ್ಳಬೈಲು. ಇಲ್ಲಿ 2 ಫೇಮಸ್ ಇದೆ. ಏನೇನು ಹೇಳಿ ಸಚಿನ್ ಬೇಬಿ? ಒಂದು ಬ್ಯಾಕ್ ವಾಟರ್ ಒಂದು, ಹಾ. ಮತ್ತೆ ಇನ್ನೊಂದು ಅಂದ್ರೆ ಫಿಶ್ ಫೇನ್. ಅಂದ್ರೆ ಫಿಶ್ ಮಾಡಲ್ಲ, ತರೋದು ಹಿಡ್ದು ಬಿಟ್ಟು ಕೊಡೋದಲ್ಲ ಇಲ್ಲೇ. ಬೆಳಗ್ಗೆನೆ ಬರ್ಬೇಕಲ್ಲ. ಇವಾಗ ಅದು ಸಿಗಲ್ಲ. ಅಯ್ಯೋ ಭಾನುವಾರ ಎಲ್ಲ ಬಂದ್ಬಿಟ್ರೆ ಮೀನಿಗೆ ಜಗಳ ಇಲ್ಲಿ. ಗೈಸ್ ಅಲ್ಲಿ ಒಳಗೆಲ್ಲ ಹೋಗ್ಬೇಕು. ಹಿಡಿದಿತ್ತು ಫಸ್ಟ್ ಕೈ ಅಂತ. ಈ ಉಮ್ಳಬೈಲಲ್ಲಿ ಎಷ್ಟೊಂದು ಜನ ಇದ್ದಾರೆ ಫಿಶ್ ಊಟಕ್ಕೆ. ಸಂಡೇ ಅಲ್ವಾ? ಸಂಡೇ ಆಗಿದ್ಕೆ ಇವತ್ತು ಫುಲ್ಲು ರಶ್. ನಾವು ಬ್ಯಾಕ್ ವಾಟರ್ಗೆ ಹೋಗೋ ಜಾಗ ಇಲ್ಲ ಇದೆ. ಆನೆ ಬರುತ್ತೆ ಕೇಳೋ ಇಲ್ಲಿ. ಹಿಂಗೆ ಹೋಗೋದು ಬ್ಯಾಕ್ ವಾಟರ್ಗೆ. ಅಣ್ಣ ಯಾರು ಕೇಳಿದ್ ಏನಿ ತಗೋಬ? ನೀನೇ ನಾನೇ ಹೇಳಿದ್ದೆ. ಗುರುಶಕ್ತಿ ಹತ್ರ ಬೆಳೆ ನಾನೇ ಹೇಳಿದ್ದು. ನೀವ್ ಹೇಳಿದ್ರು ಏನಕ್ಕೆ ಬರಲ್ಲ ಅಂತ ಇವ್ನು ಹೇಳಿದ್ದು. ನೈಟು ಟ್ರಾವೆಲ್ ಮಾಡ್ತಿದ್ವಲ್ಲ ನಾವು ಎಲ್ಲ ನೆನಪಿಲ್ಲ. ಬಸ್ಸಲ್ಲಿ. ಬಸ್ಸಿಂದ ಕೆಳಗಡೆ ಶಕ್ತಿ ದೇವಿ ಶಕ್ತಿ ಬಸ್ಸಲ್ಲಿ. ಅದೆಲ್ಲೂ ಅಲ್ಲ ಕಂಡ್ರಲ್ಲ, ಇದು ಟಿಫನಿಗೆ ಕಾಯ್ತಿದ್ವಿ ಗೊತ್ತಾ ನಾವು. ಬಂದಾದ್ಮೇಲೆ ನಿಮ್ಮ ಅಪ್ಪ ಹಿಂಗೆ ಹಿಂಗೆ ಅಂತಿತ್ತು ಅಂತ ಹೇಳಿ ಹೇಳ್ತಿದ್ರು ನೋಡು. ಅವಾಗ ಕರೆಕ್ಟ್. ಯಾರಿಗೆ ಗೋಕುಗೆಲ್ಲ ಹೇಳ್ತಿದ್ದು? ಅವಾಗ ಏನಿತ್ತು ಅನ್ಕೊ ತಗೋಬರ ಹೋಗಿ. ಬಸ್ ಹತ್ತಿಸ್ತೀನಿ ಬೇಕಾದ್ರೆ ಹೋಗ್ಬಿಡು. ಬಸ್ಸಿಗೆ ಚಾರ್ಜ್ ಬೇಕಾದ್ರೆ ಕೊಟ್ಬಿಡ್ತೀನಿ. ಮಧ್ಯ ಮಾತ್ರ ನಾನು ಕೂರಕ್ಕಾಗಲ್ಲ. ಅಲ್ಲಿ ಬೇಕಾದ್ರೆ ನಿನಗೆ ಅಲ್ಲಿ ಬಿಡೋಕ್ಕೂ ಹೇಳ್ತೀನಿ. ನನ್ನ ಕೈಯಲ್ಲಂತೂ ಆಗಲ್ಲ. ಹೇಳೋದನ್ನ ಕೇಳು. ನನ್ನ ಕೈಯಲ್ಲಿ ಆಗದೇ ಇಲ್ಲ. ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಕಟ್ ಮಾಡೋ. ನಾನು ಇಡ್ಲಿ ತೊಗೊಂಡೆ. ಅತ್ತಿಗೆ ಮಸಾಲೆ ದೋಸೆ, ಅಣ್ಣ ಮೀಲ್ಸ್, ಭರತ ಮೀಲ್ಸ್, ರೋನು ಮೀಲ್ಸ್. ಸರ್ ಕರೆಕ್ಟ್ರಿ, ನಾನು ಬಿಲ್ ಪೇ ಮಾಡಿಬಿಡ್ತೀನಿ. ಇಲ್ಲೇ ನಾನು ಹೋಗ್ತೀನಿ. ಇಲ್ಲ ಮೊನ್ನೆ ಸರ್ಕೊಳ್ರಿ ಅಣ್ಣ, ಕೂತ್ಕೊಳ್ಳಿ ಇರಲಿ, ನಾನು ಪೇ ಮಾಡ್ಬಿಡ್ತೀನಿ. ನಾನೇ ಪೇ ಮಾಡಿಸ್ಬೇಕು. ಇಲ್ಲ ನಾನು ಮಾಡಲ್ಲ, ಅವರೇ ಮಾಡ್ತಾರೆ. ಆಕ್ಟಿವೇಟೆಡ್ ಊಟ ಆಯ್ತು. ಈಗ ನಾವು ಸ್ಲೀಪ್ ಮೋಡ್ ಆಕ್ಟಿವೇಟೆಡ್ ಆಗ್ತಿದ್ದೀವಿ. ಸ್ಲೀಪ್ ಮೋಡ್ ಆಕ್ಟಿವೇಟೆಡ್ ಆಗ್ತಿದೆ ಅಂತೆ. ಸ್ಲೀಪ್ ಮೋಡ್ ಆಕ್ಟಿವೇಟೆಡ್ ಆಗ್ತಿದ್ದೀವಿ. ಅದಕ್ಕೆ ನೀವೇ ಸೆಂಟ್ರೋ ಬಿಟ್ರೆ ಹೇಳಿದ್ದು. ಸೆಂಟ್ರೋ ಅವ್ನು ಕುತ್ಕೊಂಡ್ರೆ ಮಲಗ್ತಾನೆ, ಸೈಡಿ ಬಿಟ್ರೆ ಮಲಗಲ್ಲ. ಸೈಡಿ ಬಿಟ್ರೆ ಇವಾಗೂ ಹೋಗ್ಬೇಕಾದ್ರೆ ಏನು ಆಗಲ್ಲ. ಒಂದ್ಸಲ ಕುತ್ಕೊಂಡ್ರೆ ಇವಾಗ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಮೇಲೆ ನಿಂತ್ಕೊಂಡಿದ್ದೀನಿ. ಘಾಟಿ ಅಂತ ಇವ್ನ್ ಮಲಗ್ತಾನದ್ಕೆ ಇವ್ನ್ ಪಕ್ಕ ಕೂತ್ ನನಗೂ ನಿದ್ದೆ ಬರ್ತತೆ. ಇವನೊಂಥರ ದೊಡ್ಡ ಇದು ಕಾರಲ್ಲಿ ಬಂದ್ರೆ ಮಲಗದೆ ಕೆಲಸ. ಮೋಸ್ಟ್ಲಿ ಅವನಿಗೂ ಆಗಲ್ಲ ಅನ್ಸುತ್ತೆ ಕಾರು. ಹಂಗಾರೆ ಎಚ್ಚರ ಇರಪ್ಪ, ನೋಡೋಣ. ನನಗೆ ಕಾರಲ್ಲಿ ಹತ್ತಿದಂಗೆ ನಿದ್ದೆ ಮಾಡ್ಬೋದು ನಾನು. ಅದೇ ಆಗಲ್ಲ, ಆಗೈತೆ ನನ್ಗದು. ಆಗಲ್ವಲ್ಲ, ಅದಕ್ಕೆ ರೂಟ್. ನಾವು ಬಂದಿದ್ದೀವಿ ಯಾವ್ರ ಕೊಟ್ಟಿಗೆ ಯಾರ. ಇಲ್ಲೇನ್ ಫೇಮಸ್ ಅಂದ್ರೆ ನೀರ್ ದೋಸೆ
ನೀರು ದೋಸೆ ಫೇಮಸ್ಸು. ಅದು ನಾನು ತಿನ್ನಲ್ಲ, ನಾನು ತಿನ್ನಲ್ಲ. ಇವ್ರು ತಿಂತಾರೆ ನಾನು ತಿನ್ನಲ್ಲ. ನಾನು ಕಟಿಂಗ್ ಮಾಡಿಸಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಏನ್ ಸ್ಮಾರ್ಟ್ ಆಗಿದ್ದೀನಿ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ನಾವು ಆರ್ಡ್ರ್ ಮಾಡಿದ ನೀರು ದೋಸೆ ಬಟ್ ಖಾಲಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಗಾಯ್ಸ್ ಏನಾದ್ರು ತಿನ್ಬಿಟ್ಟು ನಾವು ಒಂದು ಸ್ವಲ್ಪ ದೂರ ವಾಕ್ ಮಾಡ್ತೀನಿ. ವಾಕ್ ಮಾಡ್ಕೊಂಡು ಅಲ್ಲೋಗಿರ್ತೀನಿ ಬರ್ರಿ. ಕ್ಲಿಪ್ಪಿಂಗ್ ಕರೆಕ್ಟಾಗಿ ತಕ್ಕೊಳ್ಳಲ್ಲ. ಪಟೇಲ್ ಫೋಟೋ ಹಿಡ್ಕೊಳ ಏನೋ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡೋಣ. ಜಾಸ್ತಿ ಜನ ಎದ್ಬಿಡು. ಗೈಸ್ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಭರತಂಗೆ ಪಂಜೆ ಉತ್ಸವಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಇವರಿಬ್ರು ನೋಡ್ರಿ ಒಂದೇ ಥರ ಪಂಚೆ ಹಾಕೊಂಡು ದೇವ್ರ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಎಂಟ್ರಿ ಇವಾಗ ಧರ್ಮಸ್ಥಳ ಎಂಟ್ರಿ ಬಂದಿದ್ದೀವಿ. ಬಾ ಬರ್ತಾ ಬೇಗ ಸ್ವಲ್ಪ ಲೇಟಾಗಿ ಬಂದ್ವಿ ಅಷ್ಟೇ ಗೈಸ್ ಅಲ್ಲ ಆನೆ ಡ್ಯಾನ್ಸ್ ಮಾಡ್ತೈತೆ. ನೋಡಿ ಏ ಬಾರೋ, ಅಷ್ಟು ದೂರದಿಂದ ಬಂದ್ಬಿಟ್ಟು ಅಲ್ಲೇ ನಿಂತಿದ್ಯಲ್ಲೋ, ಬಾರೋ ಕಂದ ಬಾರೋ. ಏನೋ ನನ್ನ ಜೊತೆ ಫೋಟೋ ಬೇಡವೇನೋ, ಬಾರೋ ಲೈ ಹತ್ರ ಬಾರೋ. ಒಳಗಡೆ ಎಂಟ್ರಿ ಕಾಣ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಅಷ್ಟೇ ಅಮ್ಮ, ಇಲ್ಲಿ ಕ್ಲೋಸ್ ಮಾಡೋದು. ಓಂ ಶಕ್ತಿ ಹೋಗಿ ಬಂದೆ, ಅಲ್ಲೂ ಕೂಡ ಓಡಿದ್ವಿ, ಎಲ್ಲ ಕಡೆನೂ ಓಡಿದ್ದೀವಿ. ಈಗ ಮತ್ತು ಇಲ್ಲೂ ಓಡಬೇಕು ಅಂದರೆ ಆಗಲ್ಲ. ಸೈಡಲ್ಲಿ ಇರ್ತೀವಿ. ಉಂಟು ನೋಡಿ ಗೈಸ್, ಒಂದೇ ಥರ ಹಾಕೋರು ಪಂಚೆನ, ಒಂದು ಮಾತು ಹೇಳಿಲ್ಲ. ಹಾಂ ಇವಾಗ ಆ್ಯಕ್ಟಿವ್ ಅದ. ನಾನು ಚೆನ್ನಾಗಿದೆ ಈಗ ಓಡ್ರಿ ಅದಕ್ಕೆ ಓಡ್ರಿ. ದೇವ್ರೆ, ನಾನು ಯಾವತ್ತೂ ಬಂದಾಗ ಕೂಡ ಕೊಡಪ್ಪ. ಒಳಗಡೆ ಎಂಟ್ರಿ ಇಲ್ಲೇ ಹೆಗ್ಡೆ ಅವ್ರ ಮನೆ. ಅದೇನು ಅನ್ನಪೂರ್ಣ ಅಂತ ಅದು ಊಟದ ಹೆಗ್ಡೆ ಅವ್ರ ಮನೆ ಅದು. ಹಾಂ ಅದೇ ಇವ್ ನಿಂತಿರೋದು ನೋಡಿ ಗೈಸ್, ಹೆಂಗ್ ನಿಂತವನೆ. ಪ್ರಸಾದಕ್ಕೆ ಹೋಗ್ತಾ ಇದೀವಿ ಗೈಸ್. ದರ್ಶನ ಆಯ್ತು. ಹಾಂ ಇವಾಗ ಗೈಸ್ ಇವಾಗ ಆಯಿತು ದರ್ಶನ ಆಯಿತು. ಆಲ್ರೆಡಿ ತುಂಬ ಬೇಗ ಆಯಿತು ಗೈಸ್. ಈ ವಿಷಯಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಬೇಗನೆ ಆಯಿತು. ಇದರಲ್ಲಿ ಎರಡು ಐತೆ ಕಟ್ಲಕ್ಕೆ, ಇದು ನಮ್ದೇ ಅಕ್ಕ. ಇವಾಗ ಭೋಜನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಊಟ ಮಾಡ್ಕೊಂಡು ಬರ್ತಾವ್ರೆ. ನಾವು ಇವಾಗ ಹೋಗ್ತಾ ಇದ್ದೀವಿ, ಈಗ ಹೋಗ್ತಾ ಇದ್ದೀವಿ. ಊಟದ ಕೂರು ಕಂಟಿನ್ಯೂ ಮಾಡು. ಗೈಸ್ ಪ್ರಸಾದ ತೊಗೊಂಡಾಯ್ತು. ಈಗ ನಮ್ಮ ಪಯಣ ರೂಮ್ ಕಡೆ. ಫೋನಲ್ಲಿ 2% ಚಾರ್ಜ್ ಇದೆ, ಅದಕ್ಕೋಸ್ಕರ
ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಫೋನಲ್ಲಿ 2% ಚಾರ್ಜ್ ಐತೆ. ಮತ್ತೆ ರೂಮಲ್ಲಿ ಹೋಗಿ ಸಿಗ್ತೀನಿ. ಹಾಯ್ಸ್, ಲೆಟ್ಸ್ ಗೋ. ಎಲ್ಲಿಗೆ ಹೊರಟಿವ ಇವಾಗ? ಗೋ ಟು ದ ಕಾರ್ ಮ್ಯೂಸಿಯಂ. ಆಮೇಲೆ ಸೀದಾ ಮನೆಗೆ. ಹಾಂ ಗೈಸ್, ಇವಾಗ ಧರ್ಮಸ್ಥಳದಲ್ಲಿ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಅವ್ರ ಕೀಸ್ಗಳಕ್ಕಿಂತ ಮುಂಚೆ ಖಾಲಿ ಮಾಡ್ತಾ ಇದ್ದೀವಿ. ಒಂದ್ಸಲಿ ರೂಮ್ ಚೆಕ್ ಮಾಡ್ಬೇಕಂತ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಮೇಲೆ ಬಂದ್ವಿ. ಇವಾಗ ರೂಮ್ ಚೆಕ್ 260. ಹಾಂ, ಚೆಕ್ ಮಾಡ್ತವ್ರೆ. ನಮ್ಮ ಪಾಡಿಗೆ ನಾವು ಹೋಗೋದೆ. ಈಗ ಅಲ್ಲಿ ಹೋಗೋದು, ಇದನ್ನು ಕೊಡೋದು, 100 ರೂಪಾಯಿ ವಾಪಸ್ ಇಸ್ಕೊಂಡು ಇಲ್ಲಿಂದ ಹೊರಡೋದು. 100 ರೂಪಾಯಿ ವಾಪಸ್ ಕೊಟ್ಟು 210 ರೂಪಾಯಿ ತೊಗೊಂಡಿದ್ರು ನಿನ್ನೆ ಸಂಜೆ. ಇವಾಗ ಅದರಲ್ಲಿ 100 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. 110 ರೂಪಾಯಿ ಒಂದಿನಕ್ಕಷ್ಟೇ ರೂಮ್ಗೆ. ನಾವಿರೋದು ಸಾಕೇತಲ್ಲಿ ಗೈಸ್. ನಾವಿದ್ದಿದ್ದು ಸಾಕೇತಲ್ಲಿ. ಚೆಕ್ಔಟ್ ಹಾಕಿ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಕುಕ್ಕೆಗೆ ಹೋಗಬೇಕು. ಕಾರ್ ಮ್ಯೂಸಿಯಮ್ಗೆಲ್ಲ ನೋಡ್ಕೊಂಡು ಅಲ್ಲಿಂದ ಕುಕ್ಕೆಗೆ ಹೋಗ್ತೀವಿ. ಕುಕ್ಕೆಗೆ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಹೋಗ್ತೀವಿ. ಫಸ್ಟ್ ಇವಾಗ ಕಾರ್ ಮ್ಯೂಸಿಯಮ್ಮು, ಆಮೇಲೆ ಆನೆ ಇರೋ ಜಾಗ ಎಲ್ಲ ಕಡೆ ಹೋಗಬೇಕು. ಇಡ್ಲಿ ದೋಸೆ ಆ ಥರ ಇರುತ್ತೆ. ಗೈಸ್, ಲೆಟ್ಸ್ ಗೋ ದ ಕಾರ್ ಮ್ಯೂಸಿಯಂ. ಕ್ಲೋಸ್ ಆಗಿದೆ ಅಲ್ಲಿ. ಗೈಸ್, ಇವಾಗ ಬಂದಿರೋದು ಕಾರ್ ಮ್ಯೂಸಿಯಮ್ಗೆ. ಕಾರ್ ಮ್ಯೂಸಿಯಮಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡಿ, ಅವಾಗಿಂದು ಇರೋಪ್ಲಾನ್. ಗೈಸ್, ಬೆಂಜು, ಜಾಗ್ವರ್, BML, Audi Kingsway, CKS 500. ಹೌದಾ? ಇದೆಲ್ಲ ಓಡಿಸ್ತಾರಾ? ಅದ್ ನೋಡು ಬರುತ್ತಾ ಸೋಫಾ ಹೆಂಗೈತೆ ಅಂಬಾಸೆಟ್ರಲ್ಲಿ. ಮಾಡ್ತಿರೋದು ಹೋಗ್ಲಿ. ಆಕ್ಚುಲಿ ಇದು ರೋಬೋಟ್ ಫಿಲಮು. ವ್ಯಾಕ್ಸ್ ವ್ಯಾಗನ್ ಅಲ್ವಾ ಅದು? ನಾನು ಕನ್ನಡದಲ್ಲಿ ಇರೋದು ಓದ್ತಾ ಇದ್ದೀನಿ ಗೈಸ್. ಇಲ್ಲಿ ಒಳಗಡೆ ಎಂಟ್ರಿ ಇದೆ, ಬಟ್ ವಿಡಿಯೋ ಮಾಡೋಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ ಗೈಸ್. ನೋಡಿ, ಆದರೂ ನಿಮಗೆ ತೋರಿಸ್ಬೇಕು ಅಂತ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಅಲೋ ಇಲ್ಲ. ಯಾವುದು ಇದು 4 ಸಿಲಿಂಡರ್. ಅವಾಗಿನ ಕಾಲದಲ್ಲಿ 6 ಸಿಲಿಂಡರ್ ಮಾಡಿದ್ದಾರೆ. ಇದು ನೋಡಿ, ಪರ್ಮಿಷನ್ ಇಲ್ಲ, ಬಟ್ ಆದರೂ ಕಷ್ಟಪಟ್ಟು ಹೆಂಗೆಂಗೋ ಪರ್ಮಿಷನ್ ತೊಗೊಂಡು ಮಾಡ್ತಾ ಇದ್ದೀನಿ. ಇವರಣ್ಣ ಚಾರ್ಲಿ ಚಾಂಪಿಯನ್ ಯೂಸ್ ಮಾಡ್ತಾ ಇದ್ದಿದ್ರಲ್ಲ, ಸ್ಟಾರ್ಟ್ ಮಾಡಿರೋ ಗಾಡಿ ಇದು. ಹಾಂ, ಆಟೋ ರೆಂಟ್ ಬ್ಯಾಗ್ ಕಾರ್. 4788ನೇ ಶತಮಾನದ್ದು. ಅವಾಗಿನ ರೇಟ್ ಎಷ್ಟಿದ್ದೀರೋ? ದಿ ಆಟೋ ರೆಂಟ್ ಬ್ಯಾಗ್ ವಾಸ್ ವೆರಿ. ಗೈಸ್, ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಮತ್ತು ಧರ್ಮಸ್ಥಳದಲ್ಲಿ ಓಲ್ಡ್ ಮಾಡಲ್ ಕಾರ್ಗಳು. ಗೈಸ್, ಏನೋ ಹೋಮ ಮಾಡ್ತಾರೆ. ಗಂಟೆ ಗಣಪತಿ. ಸ್ವಲ್ಪ ಪ್ರಸಾದ ಕೊಡ್ತಾರೆ, ಅವಲಕ್ಕಿ ಪ್ರಸಾದ. 80 ರೂಪಾಯಿ ಅಷ್ಟೇ. ಸಖತ್ತಾಗಿರುತ್ತೆ.
ಎಲ್ಲಿದ್ಯಾ ಗೈಸ್? ನೋಡಿ ನಮ್ ಗೋಕುಲ್ ವಿಡಿಯೋ ಕಾಲ್ ಎಲ್ಲ ಅವನೇ. ಓಹೋ, ಕಂಪ್ಯೂಟರ್ ಕ್ಲಾಸು. ಮುಂದೆ ಇನ್ನೂ ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಭರತ್ ಅವರು ಮಾಡ್ತಾ ಇದ್ದಾರೆ. ಮಾತು ಕಿವಿ ಏನು ಕೇಳಿಸಲ್ಲ ಅಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾಕೆ ನಾನೇನ್ ಮಾಡ್ದೆ? ಕೆಟ್ಟ ಮಾತು ಮಾತಾಡಿದ್ರೆ ಅಷ್ಟೇ ಅಂತ ಹೇಳಿರೋದು ನೀವು. ಇರತ್ತೆ ಅಂತ ನಾನ್ ಹಿಂದಿ ಒಳಗಿರತ್ತೆ ಅಂತ ಹೇಳಿಲ್ಲ, ಹಿಂದಿ ಒಳಗಿರತ್ತ ಅಂತ ಕೇಳಿದ್ ನಾನು. ಇರತ್ತೆ ಅಂತ ಹೇಳಿದ್ ಅವನು. ಹಿಂದಿಯಲ್ಲಿ ಇರತ್ತೆ ಅಂತ. ಈ ಕೊಳ್ಳನ್ ಮಕ್ಳೆಲ್ಲ ಹಾಳಾಗಕ್ ಕಾರಣ ನಿಜವಾಗ್ಲೂ ಗೊತ್ತಾ? ದೇವ್ರ ಹತ್ರ ಏನಪ್ಪ ಬೆಳ್ಕೊಂಡೆ ಅಂದ್ರೆ ನನ್ ಸಾಲ ಎಲ್ಲ ತೀರ್ಸಪ್ಪ ಅಂತ ಅವ್ನ್ ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ತೀರ್ಸ್ತಾನೆ ಇವ್ನ್ ಸಾಲವ. ಇವನು ಮನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೆಸೇಜ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಅಪ್ಪ ದೇವ್ರೆ ಕೆಲ್ಸ ಚೆನ್ನಾಗ್ ಕೊಡಪ್ಪ, ನಾನ್ ಕಷ್ಟ ಪಡ್ತೀನಪ್ಪ, ದುಡಿತೀನಪ್ಪ, ಸಾಲ ತೀರ್ಸ್ಕೊಂತೀನಪ್ಪ ಅನ್ನೋದ್ ಬಿಟ್ಟು ಹೋದ್ನಂತೆ ದೇವಸ್ಥಾನ ಹತ್ರ. ಅಪ್ಪ ನಾನ್ ಸಾಲ ಮಗನೇ ಸಾಲ ತೀರ್ಸ್ಕೊಳ, ನಿಮ್ ಅಪ್ಪ ಕುಬೇರ ನನಗೆ ಸಾಲ ಕೊಟ್ಟಿದ್ರು, ಆ ಸಾಲ ನಾನ್ ನಿನಗೆ ಕೊಟ್ಟಿದ್ದೀನಿ ಅಂತಾರೆ. ಅಂದ್ರೆ ಸಾಲ ಕೊಟ್ಬಿಟ್ಟು ಸಾಲ ತೀರೋ ತರ ಮಾಡ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತಿರೋದೇ ನಾನ್ ಮಾತಾಡ್ತಿರೋದು ಮಾಡ್ಕೊಡಪ್ಪ ದೇವ್ರೆ. ಅರ್ಥಪೂರ್ವಕ ಕೇಳೋ ಅಂದ್ರೆ ಬರೀ ಇವ್ನು ಇರೋದೇ ಪ್ರಶ್ನಾರ್ಥಕ. ಅಲ್ಲ, ಇವನಿಗೆ ಮಕ್ಕರ್ ಮಾಡ್ಬೇಕು ತಾನೆ, ನನಗೆ ಸಾಲ ಎಲ್ಲ ತೀರ್ಸ್ಬಿಡಪ್ಪ ಅಂತ ಅಂದ್ರೆ ಹೆಂಗ್ ತೀರ್ಸ್ಬೇಕು? ಕುಮಾರದೋರ ಇದು ಕುಮಾರದೋರ. ಓಕೆ, ಅದೇ ಕುಮಾರಧಾರೆ. ಕುಮಾರಧಾರೆ ಫೋನ್ ಮಾಡಿದ ಎಂಟ್ರಿ ಬಂದ್ವಿ ಗೈಸ್. ಕುಕ್ಕೆಗೆ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಆಯ್ತು. ಕುಕ್ಕೆಗೆ ಯಾಕೆ ಎಲ್ಲರೂ ಬರ್ತಾರೆ ಅಂದರೆ ಗೈಸ್, ಕುಕ್ಕೆಗೆ ಎಲ್ಲರೂ ಯಾಕೆ ಬರ್ತಾರೆ ಅಂದರೆ ಈ ಹಾವಿನ ದೋಷ, ಸರ್ಪ ದೋಷ ಏನೇ ಒಂದಿದ್ರು ಅವ್ರಿಗೊಂದು ಸಂಸ್ಕಾರ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾವಿಂದೇ ಒಂದು ಇದು ಇರೋದು. ತೇರು ಗೈಸ್ ಇಲ್ಲಿ ನಿನ್ನೆ ನೈಟು ಮೊನ್ನೆ ಎಲ್ಲ ಒಂದು ಪೂಜೆ ನಡೆದಿದೆ. ಹೊಸ ವರ್ಷದ ಪ್ರಯುಕ್ತ ಪೂಜೆ ಎಲ್ಲ ನಡೀತಿದೆ ಗೈಸ್ ಇಲ್ಲಿ. ಗೈಸ್ ಕುಕ್ಕೆಯಲ್ಲಿದ್ದು ಸ್ಲಿಪ್ಪರ್ ಬಿಡೋ ಜಾಗ ಗೈಸ್. ನಾನು ಸ್ಲಿಪ್ಪರ್ ಹಾಕಿಲ್ಲ, ಆದರೂ ಕೂಡ ಅಣ್ಣವ್ರು ಹಾಕಿದ್ರು, ಅದನ್ನು ಬಿಡೋಕ್ಕೆ ಬಂದಿದ್ದೆ. ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿತ್ತು. ಅದೇ ವಿಡಿಯೋ ತಗೊಂತೀನಿ ಒಳಗಡೆ ಅಂದರೆ ಬೇಜಾರಾಗಬೇಡಿ. ಪ್ರಸಾದ ಚೀಟಿ ಇಸ್ಕೊಂಡು ಬಂದಾಯ್ತು. ಈಗ ಪ್ರಸಾದ ತೊಗೊಂಡು ದರ್ಶನ ಆಯಿತು. ಇವಾಗ ಸ್ವಲ್ಪ ಪ್ರಸಾದ ಸಿಗಲಿಲ್ಲ ನಮಗೆ, ಏನಾದರೂ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನಾದ್ರು ತಿನ್ಕೊಂಡು ಇಲ್ಲಿಂದ ಸೀದಾ ಹೊರಡೋದೆ. ಇಲ್ಲ ಅಲ್ಲೊಂದು ಮೀನು. ಇವನು ಏನು ಅಂತ ಅಂದ? ಯಾರು ಇವನು? ಹಂಗೆ ಹೊಂಟಿದ್ದೆ ತಾನೇ ನೀನು? ಗೊತ್ತಿರಲಿಲ್ಲ ಕಣ. ಏಯ್ ಕುಕ್ಕೆಗೆ ಒಂದು ಬಾಯಿ ಹೇಳ್ತಾ ಇದ್ದೀವಿ. ಮಜ್ಜಿಗೆ ತೊಗೊಂಡು ಕುಡ್ಕೊಂಡು ಬಿಸಿಲಿಗೆ ಮಜ್ಜಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಣ್ಣವ್ರು ಕಾರ್ ತರ್ಸೋರಂತೆ, ಅದಕ್ಕೆ ಇಲ್ಲೇ ವೇಟಿಂಗು. ಈಗ ಇಲ್ಲಿಂದ ಧರ್ಮಸ್ಥಳ ಹೋಗ್ಬೇಕು. ಧರ್ಮಸ್ಥಳದಲ್ಲಿ ಒಂದು ಕರುಂಗಲ್ಲಿ ಮಾಲ ತೊಗೊಂಡು ಅಲ್ಲಿಂದ ಸೀದಾ ಶಿವಮೊಗ್ಗ. ಅಲ್ಲೇ ಇದಾರಲ್ಲ ಪೇ ಮಾಡ್ತವ್ರು. ಪೇ ಇಲ್ಲೇ ಇದೆಯಲ್ಲ ಅಕ್ಕ, ಅಲ್ಲೇ ಇತ್ತು ನೋಡ್ರಿ ಅಲ್ಲಿ. ಇವ್ರ ಕಾರ್ ಕೀ ಲಾಗ್ತೇ ತೆಗಿತಿಲ್ಲ. ಅಣ್ಣ ತೆಗೀರಿ ಅಣ್ಣ, ಅಣ್ಣ ತೆಗೀರಿ ಅಣ್ಣ.
ಆಗ್ತಿಲ್ವೇನೋ? ಏನು ತೆಗ್ದೇ ಇಲ್ಲ ಹತ್ತಿಲ್ಲ ಏಯ್ ಸೈಡ್ ಹೋಗ. ಬ್ಯಾಕ್ ಬಾ. ಪ್ಲೇ ಪ್ಲೇ. ಅಯ್ಯೋ ಗಾಯ್ಸ್ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಒಳ್ಳೆ ಹೋಗ್ತಿದೆ. ಹಾ ಚಾರ್ ಖಾಲಿ ಇಲ್ಲ. ಚಳಿ ಹಾಕೈತಿ ಇಲ್ಲಿ ಇದ್ರ ಹತ್ರ ಬಾ. ನೋಡಲ್ಲ ಅವನು ಬಂದ. ಮುಸ್ಸಂಜೆ ಬಿಳಿದಂಪಲ್ಲಿ ಹೋವಲವೇ ನನ್ನೆದೆಯೊಳಗೆ ನೀನು ಮರದ ಯಾವ್ದೋ ಫ್ಲಾಶ್ ನೀನೆ ಸಲ್ಲು ನೀನೆ ಎಲ್ಲೆಲ್ಲು ನೀನೆ ಸಾಗಿ ನನ್ನಗಳು ನೀನೆ ಉಕ್ಕಿರಲೆ ಸಲುಬೆಂಕಿ ರೋಸಾ ಕ್ರಿಸ್ಟಾಲೆ ಉರಿದು ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಒತ್ತೆ ಇಟ್ಟು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್. ಎಲ್ಲೂ ನೀನೆ ಬಲ್ಲಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಗಿ ನೋವಲ್ಲೂ ನೀನೆ ನಲಿವಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಗಿ ನನ್ನೆಂದೆಗಳು ನೀನೆ ನಾಳೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಾಗಿ ಆವರಿಸು ಮೈದುಂಬೆ. ಹ್ಯಾಪಿ ಬರ್ತಡೇ ಅದು. ಮತ್ತೇನು ಸುಮ್ಮನೆ ಮಾಡಲಿ ಕಾಂಡೆ ಹೆಂಗೆ ನಾವು ಕಿಡ್ಕೊಳ್ಳೋ ಸಾಕು. ಹಲೋ ಪಾಪ. ಬಾನಿಗೆ ಬಣ್ಣ ಹಚ್ಚೋ ಮಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಪ್ರೀತಿ ಇಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾನಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಗಾಯ್ಸ್ ಚಂದ್ರಮ್ಮ